ದೆಹಲಿಯಲ್ಲಿ ಸಚಿವ ಸಂಪುಟ ರಚನೆಯ ಕಸರತ್ತು ನಡೀತಾ ಇದೆ. ಪಟ್ಟದ ರೇಸ್ನಲ್ಲಿದ್ರೂ ಕೂಡ ಅಲ್ಲಿ ಡವಡವ ಸ್ಟಾರ್ಟ್ ಆಗಿದೆ ಆಕಾಂಕ್ಷಿಗಳಿಗೆ. ದೆಹಲಿಯಲ್ಲಿ ಸಚಿವ ಸಂಪುಟ ರಚನೆಯ ಕಸರತ್ತು ಪಟ್ಟದ ರೇಸ್ನಲ್ಲಿದ್ದಾರೆ ಸಾಲು ಸಾಲು ಆಕಾಂಕ್ಷಿಗಳು. ಪ್ರಾದೇಶಿಕವಾರು, ಜಾತಿವಾರು ಹಾಗೂ ಮಹಿಳಾ ಕೋಟಾ ಲಾಬಿ. ತಮಗೂ ಅವಕಾಶ ಕೊಡಿ ಅಂತಿರುವ ಕೈ ಶಾಸಕರು. ತಮ್ಮ ಆಪ್ತರಿಗೆ ಸ್ಥಾನ ಕೊಡಿಸಲು ಕೈ ನಾಯಕರ ಕಸರತ್ತು. ದೆಹಲಿಯಲ್ಲಿ ಸಚಿವ ಸಂಪುಟ ರಚನೆಯ ಕಸರತ್ತು ಸಿಕ್ಕಾಪಟ್ಟೆ ಜೋರಾಗಿ ಕೇಳ್ತಾ ಇದೆ. ಪಟ್ಟದ ರೇಸ್ನಲ್ಲಿದ್ದಾರೆ ಸಾಲು ಸಾಲು ಆಕಾಂಕ್ಷಿಗಳು. ನಾನು 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 ಅಂತಿದ್ದಾರೆ ಶಾಸಕರು. ಪ್ರಾದೇಶಿಕವಾರು ಆಗಿರ್ಬೋದು, ಜಾತಿವಾರು ಆಗಿರ್ಬೋದು, ಅಥವಾ ಮಹಿಳಾ ಕೋಟದ ಲಾಬಿ ಕೂಡ ನಡೀತಾ ಇದೆ. ತಮಗೂ ಅವಕಾಶ ಕೊಡಿ ಅಂತಿದ್ದಾರೆ ಕೈ ಶಾಸಕರು. ಎಲ್ಲರೂ ಕೂಡ ಈಗ ದೆಹಲಿಯಲ್ಲೇ ಇದ್ದಾರೆ. ನಮಗ್ ಸಿಗ್ಲಿ ಮಂತ್ರಿಗಿರಿ ಅಂತ ಹೇಳಿ ಆ ಒಂದು ಯಾರಿಗೆ ಸಿಗುತ್ತೆ ಅನ್ನೋದೇ ಕುತೂಹಲ. ಯಾಕಂದ್ರೆ ಎಲ್ಲರೂ ಕೂಡ ನಾನು 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 ಅಂತ ಇದ್ದಾರೆ. ತಮ್ಮ ಆಪ್ತರಿಗೆ ಸ್ಥಾನವನ್ನು ಕೊಡಿಸಲು ಕೈ ನಾಯಕರು ಕೂಡ ಕಸರತ್ತನ್ನ ನಡೆಸ್ತಾ ಇದ್ದಾರೆ. ನಮ್ಮ ಕಡೆಯವರು, ನಮ್ಮ ಜಾತಿಯವರು, ನಮ್ಮ ಕ್ಷೇತ್ರದವರು, ನಮ್ಮ ಇವರು, ನಮ್ಮ ಹತ್ರದವರು, ನನ್ನ ಕ್ಲೋಸ್ ಫ್ರೆಂಡ್ಸು ಅನ್ನೋದನ್ನೇ ಇವ್ರು ಇಟ್ಕೊಂಡು ಅಲ್ಲಿ ನಮ್ಮ ಆಪ್ತರಿಗೆ ಸ್ಥಾನ ಕೊಡಿಸಿ ಸ್ವಾಮಿ ಅಂತ ಹೇಳಿ ಕಸರತ್ತು ನಡೆಸ್ತಾ ಇದ್ದಾರೆ ದೆಹಲಿಯಲ್ಲಿ. ಶಾಸಕ ಜಮೀರ್ಗೆ ಹೈಕಮಾಂಡ್ ನಿಂದ ತುರ್ತು ಬುಲಾವ್. ಶಾಸಕ ಜಮೀರ್ ಖಾನ್ಗೆ ರಣದೀಪ್ ಸುರ್ಜೇವಾಲಾ ಕರೆ. ದೆಹಲಿಗೆ ಆಗಮಿಸುವಂತೆ ಜಮೀರ್ ಖಾನ್ಗೆ ಸೂಚನೆ. ಹೈಕಮಾಂಡ್ ಬುಲಾವ್ ಬೆನ್ನಲ್ಲೇ ದೆಹಲಿಗೆ ಹಾರಿದ ಜಮೀರ್ಗೆ ಸಚಿವ ಸ್ಥಾನ ನೀಡಬೇಕೆಂದು ಹರಿಪ್ರಸಾದ್ ಒತ್ತಾಯ. ಜಮೀರ್ ವಿಚಾರದಲ್ಲಿ ಸೈಲೆಂಟ್ ಆಗಿರೋ ಮಾಜಿ ಸಿಎಂ ಸಿದ್ದು. ದಾವಣಗೆರೆ ಬೈ ಎಲೆಕ್ಷನ್ ವಿಚಾರದಲ್ಲಿ ಮೋಸ ಮಾಡಿರೋ ಬೇಸರ. ಹೀಗಾಗಿ ಜಮೀರ್ಗೆ ಹತ್ತಿರ ಬಿಟ್ಟುಕೊಳ್ಳದ ಸಿದ್ದರಾಮಯ್ಯ. ಜಮೀರ್ ಸಂಪುಟಕ್ಕೆ ಸೇರಿಸಿಕೊಳ್ಳಲು ವೇಣುಗೋಪಾಲ್ ಪ್ರಯತ್ನ. ನಿನ್ನೆ ಮಾಧ್ಯಮಗಳ ಮುಂದೆ ಸಿದ್ದುಗೆ ಕ್ಷಮೆ ಯಾಚಿಸಿರುವ ಜಮೀರ್ಗೂ ಕೂಡ ದೆಹಲಿಗೆ ಬರುವಂತೆ ಹೈಕಮಾಂಡ್ ಬುಲಾವನ್ನ ಮಾಡಿದ್ದಾರೆ, ಕರೆ ಮಾಡಿದ್ದಾರೆ. ರಣದೀಪ್ ಸುರ್ಜೇವಾಲಾ ಕೂಡ ಕರೆ ಮಾಡಿದ್ದಾರೆ. ದೆಹಲಿಗೆ ಆಗಮಿಸಿ ಅಂತ ಹೇಳ್ಬಿಟ್ಟು ಜಮೀರ್ ಖಾನ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಏನು ಹೈಕಮಾಂಡ್ ಬುಲಾವ್ ಮಾಡಿದ್ದಾರೋ ಇದರ ಬೆನ್ನಲ್ಲೇ ಜಮೀರ್ ಕೂಡ ದೆಹಲಿಗೆ ಹೋಗಿದ್ದಾರೆ. ಸೊ ಈ ಕಡೆ ನೋಡಿದ್ರೆ ಸಿದ್ದು ಸಹ ಹತ್ರ ಬಿಡಲ್ಲ. ಬಿಕಾಸ್ ದಾವಣಗೆರೆ ಎಲೆಕ್ಷನ್ನಲ್ಲಿ ಬೇಜಾರಾಗಿರೋದ್ರಿಂದ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿಯಾದಂತಹ ಮಾರುತಿ. ಡೆಸ್ಕಿಂದ ನೇರವಾಗಿ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಮಾರುತಿ, ದೆಹಲಿಯಲ್ಲಿ ಸಿಕ್ಕಾಪಟ್ಟೆ ಕಸರತ್ತು ನಡೀತಾ ಇದೆ ಸಚಿವ ಸಂಪುಟ ರಚನೆಗೆ. ನಾನು 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 ಅಂತಿದ್ದಾರೆ. ಇನ್ನೊಂದು ಕಡೆ ಕೆಲ ಶಾಸಕರು ನಮ್ಮ ಕಡೆ ಕೊಡಿ, ನಮ್ಮ ಆಪ್ತರಿಗೆ ಕೊಡಿ, ನಮ್ಮ ಊರಿಗೆ ಕೊಡಿ, ಇವ್ರಿಗೆ ಕೊಡಿ ಅಂತ. ಇದರ ಬೆನ್ನಲ್ಲೇ ಜಮೀರ್ಗೂ ಕೂಡ ಕರೆ ಬಂದಿದೆ ಹೈಕಮಾಂಡ್ ಇಂದ ದೆಹಲಿಗೆ ಬರಬೇಕು ಅಂತ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾದ್ರೆ ಮಾರುತಿ. ಹೌದು, ಸಚಿವ ಸ್ಥಾನ ಪಡೆಯೋದಕ್ಕೆ ಶಾಸಕರು ಕಸರತ್ತು ನಡೆಸ್ತಾ ಇರೋದು ಸತ್ಯ. ಅದೇ ರೀತಿಯಾದಂತೆ ಸಿಎಂ ಆಗಿರುವಂಥ DKC ಮತ್ತು ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಆಪ್ತರಿಗೆ ಸಚಿವ ಸ್ಥಾನ ಕೊಡಿಸಬೇಕು ಅಂತ ಕೂಡ ದೆಹಲಿ ಮಟ್ಟದಲ್ಲಿ ಕಸರತ್ತನ್ನು ನಡೆಸ್ತಾ ಇರೋದು. ನಿನ್ನೆ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ನಡೆದಂತಹ ನೇತೃತ್ವದಲ್ಲಿ ಮೀಟಿಂಗಲ್ಲಿ 14 ಹೆಸರುಗಳು ಫೈನಲ್ ಆಗಿದ್ರು ಕೂಡ ಬಾಕಿ ಉಳಿದಂಥ 6 ಸ್ಥಾನಗಳಿಗೆ ಸಿದ್ದರಾಮಯ್ಯ, DKC ಮತ್ತು ಅದೇ ರೀತಿ BK ಹರಿಪ್ರಸಾದ್ ನಡುವೆ ಒಂದಷ್ಟು ಜಟಾಪಟಿ ಮತ್ತು ನಡೆದಿರೋಂಥದ್ದು. ಹೀಗಾಗಿ ನಮ್ಮವರಿಗೆ ಕೊಡಬೇಕು ಅಂತ ಒಂದು ಕಡೆ ಸಾಕಷ್ಟು ಪಟ್ಟನ್ನು ಹಿಡಿದಿರೋಂಥದ್ದು. ಇನ್ನೊಂದು ಕಡೆ ಹೈಕಮಾಂಡ್ ನಾಯಕರು ಕೂಡ ಒಂದಷ್ಟು ಯುವಕರಿಗೆ ಆದ್ಯತೆಯನ್ನು ಕೊಡಬೇಕು. 60-40 ಅಂತ ಏನು ಅನುಪಾತದಲ್ಲಿ ಯುವಕರಿಗೆ 60%, 40% ಅನುಭವಿ ಶಾಸಕರಿಗೆ ಮತ್ತು ಅದೇ ರೀತಿಯಾದಂಥ ಏನು ಮಾಜಿ ಸಚಿವರಿಗೂ ಕೂಡ ಅವಕಾಶ ಕೊಡಬೇಕು ಅಂತ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಈ ಮೊದಲ ಹಂತದಲ್ಲೇ ಜಮೀರ್ ಅವರಿಗೆ ಸಚಿವ ಸ್ಥಾನ ಸಿಗಬೇಕಾಗಿತ್ತು. ಜಮೀರ್ ಅವರು ಕೂಡ ಅಲ್ಪಸಂಖ್ಯಾತದ ಬಹುದೊಡ್ಡ ನಾಯಕರಾಗಿರುವಂಥದ್ದು. ಅಲ್ಪಸಂಖ್ಯಾತರ ಮಟ್ಟಿಗೆ ಮಾಸ್ ಲೀಡರ್ ಅಂತಾನೆ ಜಮೀರ್ ಅವ್ರನ್ನ ಕರೀತಾರೆ. ಹೀಗಾಗಿ ಅವ್ರಿಗೂ ಕೂಡ ಮೊದಲ ಹಂತದಲ್ಲಿ ಸಚಿವ ಸ್ಥಾನ ಏನೋ DK ಕ್ಯಾಬಿನೆಟ್ ರಿಷಫಲ್ ಆಯಿತು. ಆ ಸಂದರ್ಭದಲ್ಲೂ ಕೂಡ ಅವರಿಗೆ ಅವಕಾಶ ಕೊಡಬೇಕಾಗಿತ್ತು. ಅದೇ ಸಂದರ್ಭದಲ್ಲಿ ದಾವಣಗೆರೆ ಉಪಚುನಾವಣೆಗೆ ಸಂಬಂಧಪಟ್ಟಂತೆ ಒಂದು ಆಡಿಯೋ ವೈರಲ್ ಆಗುತ್ತೆ. ಆ ಆಡಿಯೋದಲ್ಲಿ ಜಮೀರ್ ಅವರು ದಾವಣಗೆರೆ ಉಪಚುನಾವಣೆಯಲ್ಲಿ ಒಂದು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ, ಪಕ್ಷೇತರವಾಗಿ ಸ್ಪರ್ಧೆ ಮಾಡಿರುವಂತಹ ಮುಸ್ಲಿಂ ಅಭ್ಯರ್ಥಿಗೆ ಜಮೀರ್ ಅವರು ಸಪೋರ್ಟ್ ಮಾಡಿದ್ದಾರೆ ಎಂಬ ಆಡಿಯೋ ವೈರಲ್ ಆಗುತ್ತೆ. ಆ ಸಂದರ್ಭದಲ್ಲಿ ಕೂಡ ಅವರನ್ನ ಸಚಿವ ಸ್ಥಾನದಿಂದ ಆ ಸಂದರ್ಭದಲ್ಲಿ ಕೈ ಬಿಡಲಾಗುತ್ತೆ. ಅಂದ್ರೆ ಹೈಕಮಾಂಡ್ ನಾಯಕರಿಗೂ ಮತ್ತು ರಾಜ್ಯ ನಾಯಕರಿಗೂ ಕೂಡ ಒಂದು ರೀತಿಯಾದ ಮುಜುಗರ ಉಂಟಾಗುತ್ತೆ. ಹೀಗಾಗಿ ಅವ್ರನ್ನ ಆ ಸಚಿವ ಸಂಪುಟದಿಂದ ಕೈ ಬಿಡಲಾಗುತ್ತೆ. ಎರಡನೇ ಹಂತದಲ್ಲೂ ಕೂಡ ಎಲ್ಲ ಒಂದ್ ಕಡೆ ಅವರ ಪರವಾಗಿ ಸತೀಶ್ ಜಾರಕಿಹೊಳಿ, BK ಹರಿಪ್ರಸಾದ್ ಮತ್ತು ವೇಣುಗೋಪಾಲ್ ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ರು ಕೂಡ ಸಿದ್ದರಾಮಯ್ಯರು ಕೂಡ ಅವ್ರನ್ನ ದೂರ ಇಡುವ ಪ್ರಯತ್ನ ಮಾಡಿದ್ರು. ಯಾಕೆಂದ್ರೆ ನೇರವಾಗಿ ಸಿದ್ದರಾಮಯ್ಯರು ಕೂಡ ಒಂದು ಹಂತದಲ್ಲಿ ಒಂದು ವಿಡಿಯೋ ಬಿಡುಗಡೆ ಆಗುತ್ತೆ. ಆ ಸಂದರ್ಭದಲ್ಲಿ ಹೇಳ್ತಾರೆ, ಇಲ್ಲ ಜಮೀರ್ ಅವರು ನನ್ನ ವಿರುದ್ಧ ಕೆಲಸ ಮಾಡಿದ್ದಾರೆ, ಅಂತವರಿಗೆ ನಾನು ಯಾಕೆ ಸಪೋರ್ಟ್ ಮಾಡಲಿ ಎಂಬ ಅರ್ಥದಲ್ಲಿ ಒಂದು ವಿಡಿಯೋ ಕೂಡ ಸಿದ್ದರಾಮಯ್ಯರು ಬಿಡುಗಡೆ ಆಗುತ್ತೆ. ಇದರಿಂದಾಗಿ ಜಮೀರ್ ಮತ್ತು ಸಿದ್ದರಾಮಯ್ಯ ನಡುವೆ ಸಾಕಷ್ಟು ಅಂತರ ಬೆಳೆಯುತ್ತೆ. ಅವರು ಕೂಡ ಎಲ್ಲ ಒಂದ್ ಕಡೆ ಲಾಬಿಯನ್ನ ಸಿದ್ದರಾಮಯ್ಯ ಮುಂದೆ ಮಾಡುವ ಪ್ರಯತ್ನ ಮಾಡಲ್ಲ. ಈ ಸಂದರ್ಭದಲ್ಲಿ ಇರುವಂತದ್ದು ವೇಣುಗೋಪಾಲ್ ಅವ್ರನ್ನ ಕೇರಳದಲ್ಲಿ ಏನು ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು
ಸಪೋರ್ಟ್ ಅನ್ನ ಜಮೀರ್ ಮಾಡಿರ್ತಾರೆ. ಏನು ಕೇರಳದಲ್ಲಿ ಕಾಂಗ್ರೆಸ್ ಗೆಲ್ಲದೇ ಇರುವಂತ ಕ್ಷೇತ್ರದಲ್ಲೂ ಕೂಡ ಜಮೀರ್ ಹೋಗಿ ಪ್ರಚಾರ ಮಾಡಿ ಅಲ್ಲಿ ಕ್ಷೇತ್ರಗಳಲ್ಲಿ ಗೆಲ್ಲಿಸ್ತಾರೆ. ಹೀಗಾಗಿ ವೇಣುಗೋಪಾಲ್ ಅವ್ರಿಗೂ ಕೂಡ ಜಮೀರ್ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಎಂಬ ಲಾಬಿಯನ್ನ ಮಾಡ್ತಾ ಇರೋದು. ಅದೇ ಸಂದರ್ಭದಲ್ಲಿ ನಿನ್ನೆ ನಡೆದಂತ ನಿನ್ನೆ ಎಲ್ಲರೂ ಸುದ್ದಿಗೋಷ್ಠಿಯನ್ನ ಕಳಿಸಿ ಜಮೀರ್ ಅವರು ಮಾತಾಡ್ತಾರೆ. ಎಲ್ಲೋ ಒಂದ್ ಕಡೆ ನಾನೇನಾದ್ರೂ ದಾವಣಗೆರೆ ವಿಚಾರದಲ್ಲಿ ತಪ್ಪಾಗಿದ್ರೆ ನಾನು ಸಿದ್ದರಾಮಯ್ಯರ ಬಳಿ ಕ್ಷಮೆ ಕೇಳ್ತೀನಿ ಅಂತ ಬಹಿರಂಗವಾಗಿ ಸಿದ್ದರಾಮಯ್ಯನ ಕ್ಷಮೆ ಕೇಳ್ತಾರೆ. ಈ ಸಂದರ್ಭದಲ್ಲಿ ಇವತ್ತು ಹೈಕಮಾಂಡ್ ಇಂದ ಬುಲಾವನ್ನ ಬಂದಿರೋದಂದ್ರೆ ಎಐಸಿಸಿ ಕಚೇರಿಯಿಂದ ನೇರವಾಗಿ ಜಮೀರ್ ಅವರಿಗೆ ದೆಹಲಿಗೆ ಬರುವಂತೆ ಆಹ್ವಾನ ಕೊಟ್ಟಿರೋದು. ಎಲ್ಲವೂ ಗಮನಿಸಿದ್ದೆ ಆದಲ್ಲಿ ಜಮೀರ್ ಅವರಿಗೆ ಸಚಿವ ಸ್ಥಾನ ಸಿಗುವುದು ಕನ್ಫರ್ಮ್ ಆಗ್ತಿದೆ. ಬಟ್ ಸಿದ್ದರಾಮಯ್ಯ ಮತ್ತು ಜಮೀರ್ ಅವರ ನಡುವೆ ಇದ್ದಂತ ಅಂತರವನ್ನ ಕಡಿಮೆ ಮಾಡುವ ಪ್ರಯತ್ನ ಹೈಕಮಾಂಡ್ ಮಾಡ್ತಾ ಇರುವಂತದ್ದು. ಈಗಾಗಲೇ ಸಿದ್ದರಾಮಯ್ಯಗೆ ಒಲವಿಲ್ಲ, ಎಲ್ಲೋ ಒಂದ್ ಕಡೆ ಈಗ ಸಂಧಾನ ಮಾಡುವ ಪ್ರಯತ್ನ ಹೈಕಮಾಂಡ್ ನಾಯಕರ ಕಡೆಯಿಂದ ಆಗ್ತಾ ಇರ್ಬೋದು. ಹೀಗಾಗಿ ದೆಹಲಿಗೆ ಕರೆಸಿ ಅವ್ರನ್ನ ಮಾತುಕತೆ ಮಾಡಿ ಅವ್ರಿಗೂ ಕೂಡ ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇರುವಂತದ್ದು. ಶಿಲ್ಪ, ಎಸ್, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.